ಹೊಸದೇ ಬಿರ್ಲಾ ಮಂದಿರಿಂದ ಅಲ್ಲಿ ಒಂದು ಏನೋ ಹೈದ್ರಾಬಾದಲ್ಲಿ ಪರ್ಲ್ಸ್ ಫೇಮಸ್ ಅಂತೆ. ಸೊ ಅದನ್ನು ನೋಡೋಕೆ ಹೋಗಿದ್ವಿ. ಅದನ್ನೆಲ್ಲ ಅಲ್ಲಿ ತುಂಬ ಹೊತ್ತು ಭಾಳ ಹೊತ್ತಾಯ್ತಲ್ಲೇ ನೋಡ್ಕೊಂಡು ಬರೋಷ್ಟೊತ್ತಿಗೆ. ಅದನ್ನು ನೋಡಿಕೊಂಡು ಆನಂತರ ಹುಸೇನ್ ಸಾಗರ್ ಲೇಕಲ್ಲಿ ಏನೋ ಲುಂಬಿನಿ ಪಾರ್ಕ್ ಸಮಥಿಂಗ್ ಏನೋ ಇತ್ತು. ಬಿಸಿಲು ಭಾಳ ಇತ್ತು, ಪ್ಲಸ್ ಈಗ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದ್ರಿಗೆ ಹೋಗೋಕ್ಕೆ ಮುಂಚೆ ಒಂದು 10 ನಿಮಿಷ ಎಲ್ಲಾದರೂ ಕೂತ್ಕೊಂಡು ಹೋಗೋಣ ಅಂತೇಳಿ. ಈಗ ಹುಸೇನ್ ಸಾಗರ್ ಲೇಕ್ ಇಂದ ಗೋಯಿಂಗ್ ಟುವರ್ಡ್ಸ್ ಅದು RTX ರೋಡ RTC ರೋಡ ಸಮಥಿಂಗ್ ಏನಾಗಿದೆ. ಸೊ ಅಲ್ಲಿ ಒನ್ ಆಫ್ ದ ಫೇಮಸ್ ಬಿರಿಯಾನೀಸ್ ಅಂದರೆ ಬಾವರ್ಚಿ ಬಿರಿಯಾನಿ ಅರೌಂಡ್ 1994 ಇರ್ಬೋದು ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ, ನಾಟ್ ಶೋರ್ ಇದು. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿಗೆ ಹೋಗಿ ಬಾವರ್ಚಿ ಬಿರಿಯಾನಿ ಒನ್ ಆಫ್ ದ ಫೇಮಸ್ ಬಿರಿಯಾನಿ ಎಕ್ಸ್ಪೀರಿಯನ್ಸ್ ಮಾಡಿದಾರೆ. ಪ್ರಾಕ್ಟಿಕಲಿ ನನ್ನ ಕಾಲೇಜ್ ಲೈಫಲ್ಲಿ ಇದ್ದಾಗ ಎಲ್ಲ ಟೈಪ್ಸ್ ಆಫ್ ಹೈದ್ರಾಬಾದ್ ಬಿರಿಯಾನೀಸ್ ಟ್ರೈ ಮಾಡಿದ್ದೆ, ಟೇಸ್ಟ್ ಮಾಡಿದ್ದೆ. ನನಗೆ ಇಷ್ಟ ಹೈದ್ರಾಬಾದ್ ಬಿರಿಯಾನೀಸು. ಬಟ್ ಇವಳಿಗೆ ಬಿರಿಯಾನೀಸ್ ಅಷ್ಟು ಅಂದ್ರೇನು ಇದು ಗೊತ್ತಿಲ್ಲ. ಅಂದರೆ ಬಿರಿಯಾನಿ ಅಂದರೆ ಹೋಟೆಲಲ್ಲಿ ಕೊಡ್ತಾರಲ್ಲ ಕೆಲವೊಂದು ಹೋಟೆಲ್ಸಲ್ಲಿ, ಅಂದರೆ ಎಲ್ಲ ಮಿಕ್ಸ್ ಮಾಡಿ ಪಲಾವ್ ಥರ ಮಾಡಿರ್ತಾರೆ. ಅದು ಒಂದು ಸ್ವಲ್ಪ ಮಸಾಲೆ ಐಟಮ್ಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಅಂದ್ಕೊಂಡು ಬಿರಿಯಾನೀಸ್ ಅಷ್ಟು ತಿಂತಿರಲಿಲ್ಲ. ಸೊ ನನ್ನ ಮದುವೆ ಆದಮೇಲಿಂದ ಹೈದ್ರಾಬಾದ್ ಬಿರಿಯಾನಿ ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡಿಸಿದ್ದೀನಿ. ಸೊ ಅವತ್ತಿಂದ ದಿನ 3 ಹೊತ್ತು ಬೇಕು ಅಂತ ಏನು ಮಾಡೋದು ಹೇಳಿದ್ರು. ಸೊ ಹಾಗಾಗಿ ಹೈದ್ರಾಬಾದಿಗೆ ಬಂದಿದ್ದೀವಲ್ಲ, ಸೊ ಒಂದು ಹೈದ್ರಾಬಾದ್ ಬಿರಿಯಾನಿ ಟೇಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಸೊ ಅಲ್ಲಿ ಬಾವರ್ಚಿದ ಇದೆ ಮೇನು. ಇದು ಯಾವುದೇ ಆದಂಥ ಇದು ಇಲ್ಲ, ಯಾವುದೂ ಬ್ರಾಂಚಸ್ ಇಲ್ಲ. ಬಾ ಹೋಗೋಣ. ಸೊ ಇದು ಹೈದ್ರಾಬಾದ್ ಬಾವರ್ಚಿ ಬಿರಿಯಾನಿ ಬಂದಿದ್ದೀವಿ. ಒಂದು ಎಗ್ ಬಿರಿಯಾನಿ, ಒಂದು ಪನ್ನೀರ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ಆಮೇಲೆ ಏನು ಒಂದು ಥಮ್ಸ್ ಅಪ್ ಹೇಳಿದ್ದೀನಿ ಜೊತೆಗೆ. ಚೆನ್ನಾಗಿದೆ ಅನಿಸುತ್ತೆ. ಎಲ್ಲ ರಶ್ ನೋಡಿದ್ರೆ ಇನ್ನು 1 ಗಂಟೆ ಅಲ್ಲಿ ಓಪನ್ ಆಗೋದೇ 12 o'clock ಏನೋ ಓಪನ್ ಆಗುತ್ತೆ. ಅಲ್ಲಿ 1 ಅಂದರೆ ಫುಲ್ ದೊಡ್ಡದಿದೆ ಇದು ರಶ್. ಆ್ಯಕ್ಚುಲಿ ಮೇನ್ ಬ್ರಾಂಚ್ ಬಂದು ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ರೋಡಿಂದ ಆ ಕಡೆಗೆ ಇದೆ. ಸೊ ಅದು ಒಂದು ಅಲ್ಲೊಂದು ಬಾವರ್ಚಿ. ಸೊ ಅದನ್ನೇ ಎಕ್ಸ್ಟೆನ್ಷನ್ ಮಾಡಿಕೊಂಡು ಇಲ್ಲೊಂದು ದೊಡ್ಡದು ಮಾಡಿದ್ದಾರೆ. ಸೊ ಇದೇನಿದೆ ಅಲ್ಲ, ನೋ ಬ್ರಾಂಚಸ್, ಇವ್ರದ್ದು ಯಾವುದೇ ರೀತಿಯಾದಂಥ ಬ್ರಾಂಚಸ್ ಇಲ್ಲ. ಬಟ್ ಈ ಬಾವರ್ಚಿನ ಹೆಸರು ತುಂಬ ಬ್ರಾಂಚಸ್ಸು ಇದೆ ಅಂತ. ಇದು ಒನ್ ಆಫ್ ದ ಓಲ್ಡೆಸ್ಟು. ಸೊ ಇದೇ ಫೇಮಸ್ಸು. ಸೊ ಇಲ್ಲಿಗೆ ಬಂದಿದ್ದೀವಿ. ಈಗ ಆರ್ಡ್ರ್ ಮಾಡಿದ್ದೀನಿ, ನೋಡೋಣ ಎಷ್ಟೊತ್ತಾಗುತ್ತೆ. ಅದನ್ನು ನಾನು ಬ್ರೇಕ್ಫಾಸ್ಟ್ ಸ್ವಲ್ಪ ಮಾಡಿದ್ದೆ. ನನಗಾದ್ರೆ 2-3 ಇಡ್ಲಿ ತಿನ್ನಿಸಿ ನಿಂದು ಪೂರಿ ನನಗೆ ತಿನ್ನಿಸಿದ್ದಿ. ನಾನು ಸ್ವಲ್ಪ ಪ್ಲಾನ್ ಹಾಕೊಂಡಿದ್ದೆ ನಾನು ತಿನ್ನಬಾರ್ದು ಅಂತಾನೆ. ಅದಕ್ಕೆ ನಾನು ಇಲ್ಲೇ ಮಾಡಿಬಿಟ್ಟು ಹೌದಿಲ್ಲ ನನ್ನ ಜೊತೆಗೆ ಟಿಫನ್ ಕಡಿಮೆನೇ ಮಾಡಿದ್ದೆ ಇಲ್ಲಿಗೆ ಬರ್ಬೇಕು. ನಾರ್ಮಲಾಗಿ ಹೊಟ್ಟೆ ಊಟ ಮಾಡಿದ್ರು ಕೂಡ ಇಲ್ಲಿ ಬಿರಿಯಾನಿ ತಿಂತೀನಿ ಅಂತಂದ್ರಾಗ ಇವತ್ತು ಟಿಫನ್ನೇ ಮಾಡಿದ್ದೆ ಸರಿಯಾಗಿ. ಓಹೋ, ಕ್ವಾಂಟಿಟಿ ಭಾಳನೇ ಐತಿದು ಅಲ್ಲ. ಸಿಡಿದು ಫುಲ್ ಬಿಸಿ ಬಿಸಿ ದಬ ತಿಂದು ಬಿರಿಯಾನಿ. ಹಾಂ ಇದ್ದಾನ. ಹಾಂ ಬಸ್ ಬಸ್ ಬಸ್. ಎಗ್ ಬಿರಿಯಾನಿ, ಇದು ಪನ್ನೀರ್ ಬಿರಿಯಾನಿ ಫುಲ್ ಬಿಸಿ ಇದೆ. ಇಷ್ಟಕ್ಕೊಂದು ಕಾಣಿಸ್ತೈತೆ ನೋಡಿ ಎಗ್ ಬಿರಿಯಾನಿ. ಜೀವನದಾಗ ಉಂಡಿಲ್ಲ, ತಿನ್ನೋಣಂತ ಹೆಂಗಿದೆ ಅಂತ ಹೇಳ್ತೀನಿ. ಎಗ್ ಬಿರಿಯಾನಿ ಗ್ರೇವಿ ಜೊತೆ ಹೆಂಗಿದ್ಲೆ ಎಗ್ ಬಿರಿಯಾನಿ ಟೇಸ್ಟ್ ನೋಡಿ. ಎಷ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಲವ್ ಟುವರ್ಡ್ಸ್ ಬಿರಿಯಾನಿ ಸೂಪರ್. ಎಗ್ ಬಿಡ್ಬೇಕಾದ್ರೆ ಎಗ್ ಎಲ್ಲ ಕಡೆ ಕಾಮನ್ನು. ಶೇರ್ವ ಇದನ್ನ ಗ್ರೇವಿ ಹಾಕು ಸೈಡಿಗೆ. ನಮ್ಮ ಅಣ್ಣ ಸೂರಜ್ ನಂಗೆ ಭಾಳ ಇಷ್ಟ. 100% ಹಿಂಗೆ ಟ್ರೈ ಮಾಡಲೇಬೇಕು. ಮಸ್ತ್ ಐತೆ, ಭಾಳ ಮಸ್ತ್ ಐತೆ. ನಾನು ಅನ್ಕೊಂಡಿದ್ಕಿಂತ ಚೆನ್ನಾಗಿತ್ತು. ನಡು ಈರುಳ್ಳಿ ತಿನ್ನೋ. ಸೊ ಅವಾಗ ಏನಾಕೈತಿ, ಮೌತ್ ಕ್ಲಿಯರ್ ಆಗುತ್ತೆ, ಮತ್ತೆ ಟೇಸ್ಟ್ ಮಸ್ತ್ ಬರುತ್ತೆ ಅವಾಗ.
ತಿಂದಿದ್ದೆ ಮುಂಚೆ ಬಿರಿಯಾನೀಸು ಹಿಂಗೆ ತಟ್ಟಿ ತುಂಬ ಬಿರಿಯಾನಿ ನೋಡಿದ್ವಿ ಒಂದು ಸ್ವಲ್ಪ ಹೊಟ್ಟೆ ತುಂಬೋರ್ಗು ಎಲ್ಲ ಫುಲ್ ತಿಂದು ಆಮೇಲೆ ಥಮ್ಸಪ್ ಕುಡಿತಾ ತಿನ್ಬೇಕು. ತರ್ತಾನೆ ಪನ್ನೀರ್ ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಪನ್ನೀರ್ ಬಿರಿಯಾನಿ ಅಂದರೆ ಬಿರಿಯಾನಿ ಥರ ಅಲ್ಲ, ಬಟ್ ಪನ್ನೀರ್ ಬಿರಿಯಾನಿ ಚೆನ್ನಾಗಿದೆ. ಅಂದರೆ ಎಗ್ ಬಿರಿಯಾನಿ ಟೇಸ್ಟೇ ಬೇರೆ. ಈ ಥರ ಬಿರಿಯಾನಿ ನಮ್ಮ ಹುಬ್ಬಳ್ಳಿಯಲ್ಲಿ ಅಂದರೆ ಹೈದರಾಬಾದ್ ಟೇಸ್ಟ್ ಥರ ಕಡಿಮೆ. ಅಂದರೆ ಬಾಸ್ಮತಿ ರೈಸಲ್ಲಿ ಅಥವಾ ಇದು ಮೈಲ್ಡ್ ಫ್ಲೇವರಲ್ಲಿ ಲೇಯರ್ ಬೈ ಲೇಯರ್ ಮಾಡ್ತಾರಲ್ಲ, ಇದು ಭಾಳ ಕಡಿಮೆ. ಹೋಗಿಲ್ಲ, ನಾನು ಕರ್ಕೊಂಡು ಹೋಗಿದ್ದಲ್ಲ. ಅದರಲ್ಲೂ ಹುಬ್ಳಿನಲ್ಲಿ ಒಂದು ಕಡೆ ಅಷ್ಟೇ ಎಲ್ಲ 1 ಅಥವಾ 2 ಕಡೆ ಸಿಗುತ್ತೆ, ಬಟ್ ಒರಿಜಿನಲ್ ಈ ಟೇಸ್ಟ್ ಇಲ್ಲ. 80% ಮ್ಯಾಚ್ ಆಗೋವಂಥದ್ದು ಸಿಗುತ್ತೆ ಅಲ್ಲಿ. ಹೌದು, ಬಟ್ ಹೈದ್ರಾಬಾದಿಗೆ ಬಂದಾಗ ಬಾವರ್ಚಿ ಬಿರಿಯಾನಿ ಅಂತೂ ಟ್ರೈ ಮಾಡೋರಿ. ಬಿಕಾಸ್ ಇದ್ರ ಬ್ರಾಂಚ್ ಎಲ್ಲೂ ಇಲ್ಲಂತ. ಲಿಟರಲಿ ಭಾಳ ಚೆನ್ನಾಗಿತ್ತು. ಇದನ್ನಕೋ ನನಗೆ ಇದು ನೋಡ್ತಿದ್ರೆ ಏನು ನೆನಪಾಗುತ್ತೆ ಗೊತ್ತಾ? ನಾನು ಅಣ್ಣ ನೆನ್ಸ್ಕೊಂಡ್ವಿ ಅಂದರೆ ಏನು ನೋಡ್ತೀವಿ, ಏನು ನೆನ್ಸ್ಕೊಂತೀವಿ ಗೊತ್ತಾ? ಇಂಥ ಟೈಮ್ನಾಗ ಖೈದಿ ಅಂತ ಸಿನಿಮಾ ಇತ್ತು ಒಂದು. ಆ ಸಿನಿಮಾದಾಗ ಡಾಕ್ಟರ್ ಸೂರ್ಯ ಐತಪ್ಪ, ನಿಂತಿಲ್ಲ, ಸೂರ್ಯ ಅವ್ನ ತಮ್ಮ. ಅವನು ಹಿಂಗೆ ಬಕೆಟ್ನಾಗ ಹಿಂಗೆ ಬಿರಿಯಾನಿ ತಗೊಂಬಂದು ಹಿಂಗೆ ಹಾಕೊಂಡು ಹಿಂಗೆ ಬಡ್ಕೊಂಡು ತೊಡೆ ಹಿಂಗೆ ಅನ್ಕಂತ ಬಿರಿಯಾನಿ ತಿಂತಾನೆ. ಲೋಕಿ ಡೈರೆಕ್ಷನ್ ಇರ್ಬೇಕು ಮೋಸ್ಟ್ಲಿ. ಭಾಳ ಚೆನ್ನಾಗೈತೆ. ಸೀನ್ ನೋಡಿದಾಗೆಲ್ಲ ಹೊಟ್ಟೆ ಬಿಡುತ್ತೆ. ನಾನು ಅಣ್ಣ ಹೋಗಿ ರಾತ್ರಿ ಆ ಸಿನಿಮಾ ನೋಡೋಕೆ ನೋಡಿದ್ರೆ ಹೊಟ್ಟೆ ಬಿಡ್ತೈತೆ. ಎಷ್ಟು ಹೊಟ್ಟೆ ತುಂಬಿದ್ರು ಅಷ್ಟೇ. ಹಾಕೈತೆ, ನಾ ಹಾಕೊಂಡೆಲ್ಲ. ಭಾಳ ಚೆನ್ನಾಗೈತೆ. ಇನ್ನೊಬ್ಬರು ಫುಡ್ ಲವರ್ಸ್ನಾಗ ಹೇಳ್ಕೊಡ್ತಾನೆ, ಒಂದು ಸ್ವಲ್ಪ ಈ ಶೇರ್ವಾ, ಒಂದು ಸ್ವಲ್ಪ ಇದು ಎರಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಆ ಟೇಸ್ಟು ಚೆನ್ನಾಗಿರುತ್ತೆ. ಕ್ವಾಂಟಿಟಿನೂ ಭಾಳ ಚೆನ್ನಾಗೈತೆ. ಕ್ವಾಂಟಿಟಿ ರೇಟ್ಗೆ ಮಾತ್ರ ಸಖತ್ತಾಗಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್. ನಾನು ಈ ಥರದ ಬಿರಿಯಾನಿ ಎಲ್ಲ ಕಡೆಗೂ ತಿನ್ನೋಕೆ, ಇದು ಹೈದರಾಬಾದ್ ಬಿರಿಯಾನಿ ತಿನ್ನೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ಥರ ಟೇಸ್ಟ್ ನಂಗೆ ಸಿಗೋದಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿನೇ ಟೇಸ್ಟ್ ಅಂತಾರೆ ಎಲ್ಲಕ್ಕಿಂತ. ನಾನು ತಿನ್ನಲ್ಲ ಚಿಕನ್ನು, ಸೊ ಹಾಗಾಗಿ ಮತ್ತು ಈ ಎಗ್ ಬಿರಿಯಾನಿಯಲ್ಲಿ ನಾನ್ ವೆಜ್ದೇ ರೈಸ್ ಬರುತ್ತೆ, ಬಟ್ ನಾನ್ ವೆಜ್ ಇರಲ್ಲ. ನಾನು ನಾನ್ ವೆಜ್ ತಿನ್ನಲ್ಲ, ರೈಸ್ ತಿಂತೀನಿ. ಏನು ಸಮಸ್ಯೆ? ಊಟಿಗೆ ಸೂರಜಣ್ಣ ಭಾಳ ಮಿಸ್ ಮಾಡ್ಕೊಂಡು ಅವನಿಗೆ ಬಿಟ್ಟಲ್ ಕತ್ತಿರುತ್ತೆ. ಬೇಗ ಬೇಗ ತಿನ್ನು, ಅದು ತಣ್ಣಗಾಗೋಷ್ಟೊತ್ತಿಗೆ ಹೋಗ್ಬಿಡ್ಬೇಕು ಒಳಗೆ. ನಮ್ಮ ಹಾಸ್ಟೆಲ್ ಇದ್ದಾಗ ಸಿಂಗ ರೆಸ್ಟೋರೆಂಟ್ ಅಂತಿತ್ತು. ಅಲ್ಲಿಂದ ಪಾಟ್ ಬಿರಿಯಾನಿ ತರಿಸ್ತಿದ್ವಿ. ಅದು ಕೂಡ ಹಿಂಗೆ ಸಖತ್ತಾಗಿರ್ತದೆ. ಅದು ಸೂಪರ್ ಟೇಸ್ಟ್, ಇದೇ ಥರ ಟೇಸ್ಟು. ಅದೆಲ್ಲ ಸಖತ್ತಾಗಿರ್ತದೆ. ಹೋತಾ ಇಲ್ಲ, ರೆಕಾರ್ಡಿಂಗ್ ಅಂತದ್ದು. ಕುತ್ತಿಗೆ ಬಿರಿಯಾನಿ ಕೂಡ ಸಖತ್ ಟೇಸ್ಟ್ ಬರ್ತಾಯಿತ್ತು. ನನ್ನ ಫ್ರೆಂಡ್ ಮೆಲ್ವಿನ್ ಅಂತ, ಎವ್ರಿ ಸಂಡೇಸ್ ಬಿರಿಯಾನಿ ಬೇಕು ಅಂದರೆ. ನಾವು ಅಂತ ಇದು ಅಲ್ಲ, ಅವನಿಗೆ ಮಾತ್ರ ನಾನ್ ವೆಜ್ ತಿಂತಿದ್ದ. ಎವ್ರಿ ಸಂಡೇ ಬೇಕೇ ಬೇಕು. ಅಲ್ಲಿಂದ ಹೆಂಗೆ ಅಂದರೆ 2 ಬಿರಿಯಾನಿ ಆರ್ಡ್ರ್ ಮಾಡಿ ತರಿಸಿ ಒಂದು ತಿಂದು ಇನ್ನೊಂದು ಹಾಗೆ ಇಟ್ಟಿರೋದು. ನೆಕ್ಸ್ಟ್ ಡೇ ಇನ್ನೂ ಚೆನ್ನಾಗುತ್ತೆ ಅಂತ ಬಿರಿಯಾನಿ. ನೆಕ್ಸ್ಟ್ ಡೇ ಚೆನ್ನಾಗುತ್ತೆ ಅಂತೇಳಿ ತರಿಸಿ ಇಟ್ಟು ತಿಂತಿದ್ದ. ನಾವು ಮಧ್ಯಾಹ್ನ ತರಿಸಿದಾಗ ಜಾಸ್ತಿ ಇದ್ದಾಗ ಇಟ್ಟು ರಾತ್ರಿ ಎಲ್ಲ ತಿಂದಿದ್ದೀವಿ.
ಚೆನ್ನಾಗಿರ್ತಿತ್ತು, ಮಸ್ತ್ ಇರ್ತಿತ್ತು. ತಣ್ಣಗಾಗಿ ಇದಾದ್ಮೇಲೆ ಅದು ಕೂಡ ಒಂಥರ ಟೇಸ್ಟ್ ಮಸ್ತ್ ಇರೋದು. ಬಟ್ ಹೆಂಗಿದಮ್ಮ ಬಿರಿಯಾನಿ? ಇವಾಗ ಬಿರಿಯಾನಿ ತಿನ್ನೋದು ಕಲ್ತಿದ್ದೆ ನನ್ನಿಂದ. ಹಾಂ ಆ್ಯಕ್ಚುಲಿ ಬಿರಿಯಾನಿನೇ ತಿಂತಿರ್ಲಿಲ್ಲ ಬಿಕಾಸ್ ಅದು ಕುಡಿ. 2-3 ಸಲ ತಿಂದಾಗ ಫುಲ್ ಮಸಾಲೆ ಅನ್ನಿಸ್ತಿತ್ತು. ಸೊ ನಾನು ಬಿಟ್ಬಿಟ್ಟಿದ್ದೆ. ಬೇಸಿಕಲಿ ಹೈದರಾಬಾದ್ ಬಿರಿಯಾನಿ ಮಸಾಲೆ ಲೇಯರ್ ಇರ್ತಲ್ಲ, ಕೆಳಗಡೆ ಇರ್ತಲ್ಲ. ಒಂದೊಂದು ಕಡೆ ಫುಲ್ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಮಸಾಲೆ ಪೂರ್ತಿ, ಅದು ಅಷ್ಟು ಹೋಗಲ್ಲ, ಫುಲ್ ಮಸಾಲೆ ಇರುತ್ತೆ ಅಂತೇಳಿ. ಇದರಲ್ಲಿ ಲೇಯರ್ ಬೈ ಲೇಯರ್ ಇರುತ್ತಲ್ಲ, ಮೈಲ್ಡಾಗಿ ನೀನು ಮಸಾಲೆ ಜಾಸ್ತಿ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು, ಕಡಿಮೆ ಬೇಕಂದ್ರೆ ಕಡಿಮೆ. ಸೊ ಲೇಯರ್ ಮೇಲೆ ಡಿಪೆಂಡ್ ಇರುತ್ತೆ. ಅದೇ ಪನ್ನೀರ್ ಬಿರಿಯಾನಿಗಿಂತ ಎಗ್ ಬಿರಿಯಾನಿನೇ ನೆಕ್ಸ್ಟ್ ಲೆವೆಲ್. ಪನ್ನೀರ್ ಬಿರಿಯಾನಿ ಓಕೆ, ಬಟ್ ಬಿರಿಯಾನಿ ಅಂದರೆ ಇದು. ಬಟ್ ಈಗ ಪ್ರಾಬ್ಲಮ್ ಏನಂದರೆ ಹೊಟ್ಟೆ ತುಂಬ ಇದು ತಿಂದಮೇಲೆ ಮಿನಿಮಮ್ 3 ತಾಸು ಮಲ್ಕೋಬೇಕು ಅನಿಸುತ್ತೆ, ನಿದ್ದೆ ಮಾಡಬೇಕು. ಇನ್ನೊಂದು ಬಿರಿಯಾನಿ ಹೇಳ, ಎಗ್ ಬಿರಿಯಾನಿ ಹೇಳಿದ್ರೆ ಕ್ವಾಂಟಿಟಿ ಕಡಿಮೆ ಇತ್ತು. ಸುಮ್ಮನೆ ಅಲ್ಲ ಚೆನ್ನಾಗೈತೆ ಅದಕ್ಕೆ. ಏ ಅಪ್ಪ ಸಾಕು, ನಂಗೆ ಇದ ತಗೋ ಬಾಡಾಗೈತೆ. ಸೂಪರ್. ಆಬಾ ಇವಾಗಲೇ ಫುಲ್ ನಿದ್ದೆ ಬರ್ತೈತೆ. ಬೆಂಗಳೂರಲ್ಲೂ ಇಲ್ಲ ಇದು ಬಾವರ್ಚಿ ಇಲ್ಲ ಬೆಂಗಳೂರಲ್ಲಿ. ಇವ್ರದೇ ಬ್ರಾಂಚ್ ಇಲ್ಲ, ಬಟ್ ಬಾವರ್ಚಿ ಬಿರಿಯಾನಿ ಇರ್ಬೋದು. ಇವ್ರದೇ ಬ್ರಾಂಚ್ ಅಂತೂ ಇಲ್ಲ. ಅಲ್ಲಿ ಚೆನ್ನಾಗಿದೆ. ಅಲ್ಲೂ ಹೈದರಾಬಾದ್ ಬಿರಿಯಾನೀಸಲ್ಲಿ ಪ್ಯಾರಡೈಸು, ಕೃತಿಂಗಾದಾಗಿರಲಿ, ಮೇಘನಾಸು ಸೂಪರ್. ಬಟ್ ನನಗೆ ಇದು ಒಂಥರ ಎಮೋಷನಲಿ ಕನೆಕ್ಟ್ ಆಗ್ಬಿಡ್ತೀವಿ, ಭಾಳ ಚೆನ್ನಾಗಿದೆ. ಎಲ್ಲರೂ ನೋಡಿ ಒಂಥರ ತಿನ್ನೋದೇ ಇಲ್ಲ ಅಂದ್ರೆ ನನ್ನ ಕಥೆ ನಿಜ ಲಿಟಲ್ ಹಂಗೆ ಆಗೈತೆ. ತಿನ್ನೋದೇ ಇಲ್ಲ ಅಂದ್ರೆ ಹಂಗೆ ತಿನ್ನಕತ್ತೀನಿ. ದಿನ ಕೊಟ್ಟರು ತಿಂತೀನಿ ನೋಡು, ಮಾಡಿಕೊಡು. ಬಿರಿಯಾನಿ ಲವರ್, ನಾನ್ ಬಿರಿಯಾನಿ ಲವರ್. ಮದುವೆ ಆದ್ಮೇಲೆ ಕಲ್ತಿರೋದು ತಿನ್ನಕತ್ತ. ಮದುವೆ ಆದ್ಮೇಲೆ ಬಿರಿಯಾನಿ ಲವರ್ ಆಗ್ಲೇಬೇಕಾಯ್ತು, ನೋ ಅದರ್ ಆಪ್ಷನ್. ಅಲ್ಲ ಚೆನ್ನಾಗೈತೆ ಇಲ್ಲ ಅದನ್ನೇ ಚೆನ್ನಾಗಿದೆ. ಮತ್ತೆ ನೀವು ರಿಗ್ರೆಟ್ ಮಾಡಂಗಿಲ್ಲ ಅದಕ್ಕೆಲ್ಲ. ನಾನೇನಾದ್ರು ನಾನ್ ವೆಜ್ ತಿನ್ನೋಣ ಆಗ್ಬಿಟ್ಟಿದ್ದೆ ಅಂದ್ರೆ ಇನ್ನೂ ಏನು ಮಾಡ್ತಿದ್ದೆ ನಾನು. ವೆಜ್ಜಲ್ಲಿ ಇರೋದಕ್ಕೆ ಎಷ್ಟು ಕಿಲೋಮೀಟರ್ ಐತೆ ಹಾಕಲ್ಲ ಒಂದು ಸ್ವಲ್ಪ ಅಕ್ಕ. ಏ ಅಪ್ಪ ಅಲ್ಲಿ ಸಾಕು, ಬೇಕಾದ್ರೆ ಪನ್ನೀರ್ ಬಿರಿಯಾನಿ ತಿಂತೆ, ಎಗ್ ಬಿರಿಯಾನಿ. ನನಗೆ ಎಗ್ ಬಿರಿಯಾನಿ ಇಷ್ಟ ಆಯ್ತು. ನೀ ಎಗ್ ಬಿರಿಯಾನಿ ತಿನ್ನ. ನೀನು ತಿನ್ನಂಗಿದ್ರೆ ಇಲ್ಲ 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 ಅಕ್ಕಳ ನೋಡು. ಹಾಂ ಅಕ್ಕೋ, ಪನ್ನೀರ್ ಬಿರಿಯಾನಿ ಒಂದು ಸ್ವಲ್ಪ. ಇಲ್ಲ ಇಲ್ಲ ನೀ ಹಾಕೋ. ನೀನು ತಿನ್ನಂಗಿದ್ರೆ ತಿನ್ನು. ಫುಲ್ ಆಯ್ತು ನಂಗೆ. ಪನ್ನೀರ್ ಕೆಳಗೆ ಪನ್ನೀರ್ ಓ ಐತೆ. ಇಲ್ಲಪ್ಪ ಸಾಕು, ಇಲ್ಲಿ ಇನ್ನೂ ಇದು ನೋಡಿಲ್ಲ ಮಸಾಲೆ. ನಾನು ಪನ್ನೀರ್ ಬಿರಿಯಾನಿ ತಿನ್ನಲ್ಲ. ಅಂದರೆ ಕಂಪ್ಯಾರಿಟಿವ್ಲಿ ಎಗ್ ಬಿರಿಯಾನಿಗಿಂತ ಪನ್ನೀರ್ ಬಿರಿಯಾನಿ ಇಷ್ಟ ಆಯಿತು ನನಗೆ. ಪನ್ನೀರ್ ಬಿರಿಯಾನಿಗಿಂತ ಎಗ್ ಬಿರಿಯಾನಿ ಸೂಪರ್ ಇಷ್ಟ ಆಯಿತು. ಎಗ್ಗೆ ಇಷ್ಟ ಆಯಿತು ಎಗ್ ಬಿರಿಯಾನಿ. ಊಟ ಆದಮೇಲೆ ಕೊನೆಗೆ ಬಾಯಲ್ಲಿ ಎಗ್ ಬಿರಿಯಾನಿ ಫ್ಲೇವರ್ ಉಳಿಬೇಕು. ಸೊ ಹಾಗಾಗಿ ಆಕ್ಚುಲಿ ಎಗ್ ಬಿರಿಯಾನಿನ ಎಲ್ಲೂ ರಿಗ್ರೆಟ್ ಮಾಡಿಲ್ಲ. ನಿನ್ನೆ ಪ್ಯಾರಡೈಸ್ ಅಲ್ಲೂ ಎಗ್ ಬಿರಿಯಾನಿ ಭಾಳ ಮಸ್ತ್ ಇತ್ತು. ಅಲ್ಲೂ ಚೆನ್ನಾಗಿತ್ತು. ನಿನ್ನೆ ಪ್ಯಾರಡೈಸ್ಗೆ ಹೋಗಿದ್ವಿ, ಅಂದಾಗ ಹೇಳೋದು ಮಾಡ್ತಿದ್ದೆ. ಅದು ಪ್ಯಾರಡೈಸ್ ಅಂತ ಅದು ಫೇಮಸ್ ಇರಬೇಕು ಹೈದರಾಬಾದಲ್ಲಿ. ಬಟ್ ಕಂಪ್ಯಾರಿಟಿವ್ಲಿ ಇದಕ್ಕಿಂತ ಕಾಸ್ಟ್ಲಿ ಅನ್ನಿಸ್ತು. ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಪರವಾಗಿಲ್ಲ. ಅದು ಟೇಸ್ಟ್ ವಾಸ್ ಗುಡ್. ಹಾಗೆ ಎಕ್ಸೆಪ್ಷನಲ್ಲಿ ಇದ್ರ ಥರ ನನಗೆ ಖುಷಿ ಪಟ್ಕೊಂಡು ತಿನ್ನಲಿಲ್ಲ, ಬಟ್ ಸ್ಟಿಲ್ ಓಕೆ. ಏನು ಹೇಳ್ತಿದ್ನಲ್ಲ, ಕೊನೆಗೆ ಊಟ ಆದ್ಮೇಲೆ ಕೊನೆಗೆ ಇದ್ರದ್ದು ಫ್ಲೇವರ್ ಬೇಕು ನನಗೆ. ಇದ್ರದ್ದು ಎಗ್ ಬಿರಿಯಾನಿ ಫ್ಲೇವರ್ ಬೇಕು. ಸೊ ಎಗ್ ಬಿರಿಯಾನಿ ಖಾಲಿ ಆಯ್ತು ಅಂದರೆ ಮತ್ತೆ ಟೇಸ್ಟ್ ಸಿಗಲ್ಲ. ಸೊ ಅದಕ್ಕೆ ಫಸ್ಟ್ ಪನ್ನೀರ್ ಬಿರಿಯಾನಿ ತಿಂದು ಕೊನೆ ಭಾಗ ನಾನು ಎಗ್ ಬಿರಿಯಾನಿ ತಿಂದು ಒಂದು ಸ್ವಲ್ಪ ಇದ್ದಿದ್ರೆ ಜೇಬಿಗೆ ಹಾಕೊಂಡು ಕಟ್ಕೊಂಡು ಹೋಗ್ಬಿಡ್ತಿದ್ದೆ ನಾನು. ಅವ್ರಲ್ಲಿ ರಾತ್ರಿಗೆ ತಗೊಂಬಿಡ್ಲ ಒಂದು ಅಲ್ಲ ಇಟ್ಕೊಂಡು ಚೆನ್ನಾಗಿರೋದು. 3 ಹೊತ್ತು ಬಿರಿಯಾನಿ ಅಂತ
ಕಡೆ ಚೆನ್ನಾಗಿತ್ತು. ಆಮಾ ಜಂಪರ್ ಬಂಪರ್. ಇವತ್ತು ಆ್ಯಕ್ಚುಲಿ ಹೈದ್ರಾಬಾದಿಗೆ ಬಂದಿರೋ ಫೀಲಿಂಗ್ ಆಗಿದೆ. ನಿನ್ನೆ ರಾಮೋಜಿಗೆ ಹೋಗಿದ್ವಿ, ಚೆನ್ನಾಗಿತ್ತು. ಅದೇನು ಚೆನ್ನಾಗಿರ್ಲಿಲ್ಲ ಅನ್ನೋಂಗಿಲ್ಲ. ಬೆಳಗ್ಗೆ ಟಿಫನ್ ಖುಷಿಯಾಗಿ ಮಾಡ್ಕೊಂಡು ಹೋದ್ವಿ, ಅದು ಚೆನ್ನಾಗಿತ್ತು. ಬಟ್ ಐ ಸಜೆಸ್ಟ್ ಲೈಕ್ ನೀವು ಏನಾದರೂ ಹೋಗ್ಬೇಕಂದ್ರೆ ನೈಟ್ ಟೈಮ್ ಹೋಗ್ರಿ ರಾಮೋಜಿಗೆ. ನೈಟ್ ಟೈಮ್ ಬಿಕಾಸ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರ್ತೈತಿ. ಆಮೇಲೆ ಅಲ್ಲೂ ಕೂಡ ಸ್ಟೇನ್ ಆಪ್ಷನ್ ಇದೆ ಅಂತ ಹೌದು. ಹೋಗಿ ನೆನ್ನೆ ಚೆನ್ನಾಗೇ ಇತ್ತು, ಬಿಸಿಲು ತುಂಬ. ಆಮೇಲೆ ಒಬ್ಬೊಬ್ರಿಗಿಬ್ರು ಹೋಗೋಕ್ಕಿಂತ ಮತ್ತು ಫ್ಯಾಮಿಲಿ ಜೊತೆ ಹಿಂಗೆ ಒಂದು 6-8 ಜನ ಹೋದರೆ ಫನ್ ಮಾಡೋಕೆ ಇನ್ನೂ ಚೆನ್ನಾಗಿರುತ್ತೆ. ಸಣ್ಣ ಮಕ್ಕಳು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಮೂವೀಸ್ ಬಗ್ಗೆ ಎಲ್ಲ ಗೊತ್ತಿತ್ತು, ಸೊ ಹಾಗಾಗಿ ಅಂತ ಚೆನ್ನಾಗಿತ್ತು. ಓಕೆ, ಒನ್ ಡೇ ಅಷ್ಟೇ. ಒಂದು ಬೇರೆ ಹೇಳ ರಾತ್ರಿಕಿಗೆ ಅಲ್ಲ ಹೇಳಂಗೆ ಹೇಳ್ತೀನಿ. ಮತ್ತೆ ಗಾಡೆಲ್ಲ ಮತ್ತೆ ಅವ್ರು ಮದುವೆಗೆ ಹೋಗೋದಿದೆ, ಅವ್ರು ಮದುವೆಗೆ ಇಲ್ಲ ಅಂತಂದ್ರೆ ಮತ್ತೆ 100% ಹೇಳೋದು. ಅವ್ರದ್ದು ಊಟ ಇರುತ್ತಲ್ಲ ಅಲ್ಲಿ. ಅಲ್ಲ ಊಟ ಇರ್ತದೆ ಕರೆಕ್ಟ್, ಅದನ್ನ ಬಿಟ್ಟರು ಪರವಾಗಿಲ್ಲ. ಇದನ್ನ ರೂಮಾಗಿ ಹೋಗಪ್ಪ. ಅಲ್ಲಿ ನನ್ನ ಫ್ರೆಂಡ್ ಅವನು ಬಿಡಂಗಿಲ್ಲ. ಮತ್ತೆ ಇಲ್ಲ ಅವನಿಗೂ ಒಂದೊಂದು ತಾಂಬಿಲ್ಲ. ಜಂಪರ್ ಮೇಲೆ ಬಂಪರ್ ಹಾಕೋ. ಇದನ್ನ ಬೇಕಾರೆ ಇದನ್ನ ಹಾಕೊಂಡು ತಿಂದ್ರು ಅಲ್ಟಿಮೇಟ್. ಸೂಪರ್. ಜಂಪರ್ ಮೇಲೆ ಬಂಪರ್. ಯಾಕೆ ಬಿಟ್ಟಿಯಲ್ಲ ಹೇಗೇನು ಎಲ್ಲ ಕಡೆ ಸಿಗ್ತೈತೆ. ಬಿರಿಯಾನಿ ಇಂಪಾರ್ಟೆಂಟು. ಸೊ ಎಗ್ಗೇನು ಎಲ್ಲ ಕಡೆ ಬಾಯ್ಡಾಗಿ ಇಟ್ಟಿರ್ತದೆ, ತಿಂದಿರ್ತೀನಿ. ಬಿರಿಯಾನಿ ಏನಿಲ್ಲ, ಇದು ಡಿಫ್ರೆನ್ಸ್ ಬಿಟ್ವೀನ್ ಎಗ್. ರೈಸ್ ಜೊತೆಗೆ ತಿನ್ಬೇಕು ನೀನು ಅದು ಎಗ್. ಇದು ಏನು ಬಿರಿಯಾನಿ ಲವರು, ನಾನ್ ಬಿರಿಯಾನಿ ಲವರು. ಡಿಫ್ರೆನ್ಸ್ ಅದೇ ನೋಡಿ. ಈಗ ಸಾಕಾಗಲ್ಲ. ಅದು ಪನ್ನೀರ್ ಐತಿ, ಎಗ್ ಇದ್ದು ನಾನೇ ತಿಂದ್ಬಿಟ್ಟಿದ್ದೆ. ಬೇಕಾದ್ರೆ ವೆಯ್ಟಿಂಗ್ ಇರಲಿಲ್ಲ. 1 ಗಂಟೆ ಅಂದರೆ ಬಂದಿದ್ವಿ. ಈಗ ಕಂಪ್ಲೀಟ್ಲಿ ಫುಲ್ಲು ಹೊರಗಡೆ. ಎಷ್ಟು ವೇಟಿಂಗ್ ಐತೆ ನೋಡಲೇ? ಫುಲ್ ವೇಟಿಂಗ್. ಸಖತ್ ವೇಟಿಂಗ್ ಇದೆ. ಅಂದರೆ ನಾವು ಎಕ್ಸಾಕ್ಟಾಗಿ ಎಷ್ಟೊತ್ತಿಗೆ ಬಂದ್ವಿ ಇಲ್ಲಿ? ನಾವು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಬಂದ್ವಿ. 1 ಅಂದ್ರೆ ಇಲ್ಲಿದ್ವಿ. 1 o'clock. 1 ಅಂದ್ರೆ ಇಲ್ಲಿದ್ವಿ. ಸೊ ಕರೆಕ್ಟ್ ಒಳಗೆ ಹೋದ್ವಿ. ನಾವು ಹೋಗ್ತಿದ್ದಂಗೆ ನೋಡ್ತೀವಿ ಹೊರಗಡೆ ಫುಲ್ ರಶ್, ಕ್ಯೂ. ಇಲ್ಲಿಂದ ಬೀದರ್ಗೆ ಹೋಗೋಣ ಹೆಂಗೆ? ಮತ್ತೆ ಇನ್ನೊಂದು ಬಿರಿಯಾನಿ ತಿನ್ಬರೋಣ. ನಡೆ ಸೋಮ. ಒನ್ ಆಫ್ ದ ಡ್ರೀಮ್ ಕಮ್ ಟ್ರೂ ಇದ್ದಂಗಿರೋ ಒಂಥರ ನನಗೆ. ಅಂದರೆ ಹೈದ್ರಾಬಾದ್ ಬಿರಿಯಾನಿ ಟೇಸ್ಟ್ ಮಾಡಬೇಕು. ಬೇರೆ ಕಡೆ ತಿಂದಿದ್ದೀನಿ, ಬಟ್ ಇಲ್ಲೇ ಬಾವಾರ್ಚಿ ಸ್ಪೆಷಲ್ ಇಲ್ಲೇ ಬಂದು ತಿನ್ನಬೇಕು ಅಂತ ಭಾಳ ಆಸೆ ಇತ್ತು. ಹೆಂಗಿತ್ತು? ಚೆನ್ನಾಗಿತ್ತು. ಎಸ್ ಸೂಪರ್. ಅದ್ರಾಗೇನಿತ್ತು, ನಂದು ಫೇವ್ರೇಟ್ ಅದು. ಅಲ್ಲ, ಬೇರೆಯವರಿಗೆ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಆಸೆ ಇರ್ತಾವ. ನನ್ನ ಗಂಡಕ್ಕೆ ನೋಡಿದ್ರೆ ಅದು ಬಿರಿಯಾನಿ ಹೈದ್ರಾಬಾದ್ನಾಗ ಬಂದು ತಿನ್ಬೇಕು ಅಂತ ದೊಡ್ಡ ಆಸೆ ಅಂತ. ಯಪ್ಪ, ಅದ್ರಾಗ ಏನೈತಿ ಬಿರಿಯಾನಿ, ಅದು ಆಲ್ ಟೈಮ್ ಫೇವ್ರೇಟ್, ಆಲ್ ಟೈಮ್ ಎಲ್ಲರಿಗೂ ಇಷ್ಟ. ಬೆಳಗ್ಗೆ ಎದ್ದ ತಕ್ಷಣ ಕೊಡು, ಬ್ರಷ್ ಮಾಡಿಲ್ದಂಗೆ ತಿನ್ನೋಂದ್ರೆ ತಿಂತೀನಿ. ಐ ಲವ್ ಹೈದ್ರಾಬಾದ್ ಬಿರಿಯಾನಿ, ಆ ಥರ ಇಷ್ಟ. ಅದರಲ್ಲೇನು ಇದು ಇಲ್ಲ. ಸೊ ಹಂಗಾಗಿ ಹೈದ್ರಾಬಾದಿಂದ ಒನ್ ಆಫ್ ದ ಕೆಲಸ ಮುಗೀತು. ಮೇನ್ ಆ್ಯಕ್ಚುಲಿ ನಾನು ಇವನ್ ಮದುವೆ, ನನ್ನ ಫ್ರೆಂಡ್ ಮದುವೆಗೆ ಬರ್ಬೇಕು ಅನ್ನೋದಕ್ಕಿಂತ ಇದಕ್ಕೋಸ್ಕರ ಬಂದಂಗಿತ್ತು ನಾನು ಆ್ಯಕ್ಚುಲಿ ಅಲ್ಲ. ಸೊ ಹಾಗಾಗಿ ಇದನ್ನು ಮುಗಿಸ್ಕೊಂಡೆ. ಆಮೇಲೆ ಮತ್ತು ಇನ್ನೊಂದು ನಾನು ಹೇಳಿದೆ ಅಲ್ಲೇ, ಇನ್ನೊಂದು ಬಿರಿಯಾನಿ ರಾತ್ರಿಗೂ ಒಂದು ತಗೊಂಡ್ರೆ ಹೌದು, ಬಿರಿಯಾನಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅದು. ನಿನ್ಕಿಂತ ಅಲ್ಲ, ಎರಡು ಈಕ್ವಲ್ ಅದು. ಅಂದ್ರೆ ನಾನೇನು ಒಪ್ಕೊಂಡಿರೋದು ಅದೇ ವಿಚಾರಕ್ಕೆ. ಬಿ ಫಾರ್ ಬಿರಿಯಾನಿ, ಬಿ ಫಾರ್ ಬೃಂದ. ನಿಜ, ನಾನು ಒಪ್ಕೊಂಡಿರೋದು ಆ ವಿಚಾರಕ್ಕೋಸ್ಕರ. ಬಿ ಫಾರ್ ಬಿರಿಯಾನಿ, ಬಿ ಫಾರ್ ಬೃಂದ. ಬಟ್ ಬೃಂದ ಬಿರಿಯಾನಿ ಮಾಡ್ಕೊಡ್ತಾಳೆ ಅಂತ ಕಾಯಕತ್ತೀನಿ. ಈಕಿ ಬಿರಿಯಾನಿ ಮಾಡೋದಿರ್ಲಿ, ನನಗೇನು ಮಾಡೇ ಕೊಟ್ಟಿಲ್ಲ ಇದುವರೆಗೂ ಏನು. ಅದಕ್ಕೆ ನಾನೇ ಮಾಡ್ಕೊಡೋದಾಗೈತೆ ಬರೀ ಈಕಿಗೆ. ಬಿರಿಯಾನಿ ಲವರ್ ಯಾರು ಇರ್ತಾರೋ ಅವ್ರಿಗೆ ಅಷ್ಟೇ ಗೊತ್ತಿರ್ತದೆ ಬಿರಿಯಾನಿ ಹೆಂಗಿರ್ತದೆ. ಸೊ ಅವರೇ ಮಾಡ್ಕೊಡ್ಬೇಕು. ಇಲ್ಲ, ಅದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಬಿರಿಯಾನಿ ಹಿಂಗೆ ಇರ್ಬೇಕು ಅಂತ. ಹಂಗಿದ್ರೆ ಮಾತ್ರ ಅದು ಬಿರಿಯಾನಿ. ಆಮೇಲೆ ನೀ ಏನಾರ ಮಾಡಿಕೊಟ್ಟು ಅದು ಬಿರಿಯಾನಿ ಅಂತಂದ್ರೆ ಅದು ಅದಕ್ಕೆ ನೀವೇ ಪ್ರಿಪೇರ್
ಪ್ರಿಪೇರ್ ಮಾಡಿ ಬಿರಿಯಾನಿ ಅದು ಬೇರೆ, ಅದು ನಾವು ಮಾಡಿದ್ರೆ ಅದು ಹೆಚ್ಚು ತಾಯಿ ಹೆಗ್ಣನು ಮುದ್ದು ಅನ್ನಂಗೆ ನಾವೇನು ಮಾಡಿದ್ರೆ ಅದು ನಮಗೆ ಚಂದ ಇರ್ತೈತಿ. ಬಟ್ ಎಸ್ಪೆಷಲಿ ಈ ಥರ ಬಿರಿಯಾನಿನ ಮಾಡೋದು ಕಲಿ, ಅದು ಯೂಟ್ಯೂಬ್ ರೆಸಿಪಿ ವಿಡಿಯೋ ಕಳಿಸ್ತೀನಿ ನಿಮಗೆ ಬೇಕಾದ್ರೆ. ಸೊ ಇಲ್ಲಿಗೆ ನಮ್ಮದು 4 days ಆಫ್ ಹೈದ್ರಾಬಾದ್ ಜರ್ನಿ ಟುವರ್ಡ್ಸ್ ಎಲ್ಲೆಲ್ಲಿ ಹೋಗಿದ್ವಿ. ಹೈದ್ರಾಬಾದು 3-4 ಕಡೆಯಿಂದೆಲ್ಲ ಮುಗಿಸ್ಕೊಂಡು ಬೀದರ್ಗೂ ಬಂದು ಎಲ್ಲ ಇದ್ವಿ. ಬೀದರಲ್ಲೂ ಸ್ಟೇ ಆಗಿ ರಾಕೇಶನ್ ಮದುವೆ, ನನ್ನ ಫ್ರೆಂಡ್ ರಾಕೇಶನ್ ಮದುವೆ ಮುಗಿಸ್ಕೊಂಡು ಈಗ ಗೋಯಿಂಗ್ ಟುವರ್ಡ್ಸ್ ಎಲ್ಲಿ ಹುಬ್ಳಿಗೆ. ಸೊ ಹುಬ್ಳಿಗೆ ವಿ ಆರ್ ಎಲ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಹುಬ್ಳಿಯಿಂದ ನೆಕ್ಸ್ಟ್ ನಮ್ಮದು ಕನ್ಸ್ಟ್ರಕ್ಷನ್ ಸೀರೀಸ್ ಏನು ಜರ್ನೀಸ್ ಇದೆ ಅದು ಕಂಪ್ಲೀಟಾಗಿ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಹೋಗ್ತೀರಿ, ಹೆಂಗೆ ಬಿಜಾಪುರ ನವರಗುಂದ ಮ್ಯಾಗ ಹುಬ್ಳಿ ಹೋಗ್ತೀರಿ. ಸೊ ನೀವು ನಾನ್ ವೆ ಮತ್ತೆ ಎಲ್ಲ ರೆಸ್ಟ್ ಎಲ್ಲರೂ ಕೊಡ್ತೀರಾ? ರೆಸ್ಟ್ ಏನು ಇಲ್ಲಿ ಬಿಟ್ಟರೆ ಊಟಕ್ಕೆ ಹಾಕ್ತೀವಿ ರೀ ಜವರಿಗೆ. ಸೊ ಡೈಲಿ ನಿಮ್ಮದು ರೊಟೀನ್ ಕಂಪ್ಲೀಟ್ ಇದೆ ಅದೇ ಇರುತ್ತೆ? ಇದೆ ರೊಟೇಷನ್ ಅವ್ರಿ. ಇದೇ ರೊಟೇಷನ್. ರೊಟೇಷನ್ ಒಂದು ಟ್ರಿಪ್ ಮಂಗಳೂರು, ಒಂದು ಟ್ರಿಪ್ ಧಾರವಾಡ ರೀ. ಮಂಗಳೂರು ಇಲ್ಲಿಂದ ಡೈರೆಕ್ಟ್ ಮಂಗಳೂರು ಹೋಗುತ್ತೆ? ಮಂಗಳೂರು ಹೋಗುತ್ತೆ ವಯಾ ಹುಬ್ಳಿ. ಹುಬ್ಳಿ. ಸೊ ಲಾಂಗ್ ಜರ್ನಿ ಎಷ್ಟು ಅವರ್ಸ್ ಜರ್ನಿ ಆಗುತ್ತೆ? ಇಲ್ಲಿ ಮಧ್ಯಾಹ್ನ 2 ಬಿಡ್ತೀರಿ, ಬೆಳಗ್ಗೆ 8 ಇರ್ತೀವಿ. 2 ಅಂದರೆ ಆಲ್ಮೋಸ್ಟ್ 12 ತಾಸು ಮೇಲೆ ಆಕತ್ತೇನೆ. 16 ತಾಸು. 16 ತಾಸು ಜರ್ನಿ ಒಬ್ಬರ ಕಂಟಿನ್ಯೂಸ್ ಮಾಡಿ. ಡಬಲ್ ಡ್ರೈವರ್. ಡಬಲ್ ಡ್ರೈವರ್. ನಾವು ಏರಲ್ಲಿ ಬಸ್ ಹತ್ಕೊಂಡು ಇಲ್ಲಿಂದ ಗೋಯಿಂಗ್ ಟುವರ್ಡ್ಸ್ ಹುಬ್ಳಿ. ಸೊ ನಾವು ಫಸ್ಟ್ ಟೈಮ್ ಅವ್ರಿಗೆ ಯಾರಿಗಾದ್ರೂ ಒಂದು ಮೈಕ್ ಹಿಡಿದು ಇಂಟರ್ವ್ಯೂ ತೊಗೊಂಡಿದ್ದು ಅಂತಂದರೆ ಅವರು ಫುಲ್ ಖುಷಿಯಾದರು. ಸೊ ಈಗಿಲ್ಲಿ 6:45 ಬಿಡೋ ಟೈಮ್, ಬೀದರ್ ಬಿಡೋ ಟೈಮು. ಇಲ್ಲಿಂದ ಗೋಯಿಂಗ್ ಟುವರ್ಡ್ಸ್ ಹುಬ್ಳಿ ವಿ ಆರ್ ಎಲ್ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಕಿಟಕಿ ವಿಂಡೋ ಓಪನ್ ಮಾಡು, ಶೆಕೆ ಐತೆ, ಫುಲ್ ಶೆಕೆ. ಬಸ್ಸಲ್ಲಿ ಈಗ ಬಿಡ್ತಾ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಬಸ್ ನಮ್ಮದು ವಿ ಆರ್ ಎಲ್ ಬಸ್, ವಿಜಯಾನಂದ ಟ್ರಾವೆಲ್ಸ್ ಲಿಮಿಟೆಡ್ ಏನಿದೆಯಲ್ಲ, ಚೆನ್ನಾಗಿದೆ ಬಸ್ಸು. ಕಂಪ್ಲೀಟ್ಲಿ ಮೇಂಟೈನ್ಡ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಸ್ ಕೂಡ ನೀಟಾಗಿ ಮೇಂಟೈನ್ ಆಗಿದೆ. ಇದು ಅಲ್ಟಿಮೇಟ್ಲಿ ಕಸ್ಟಮರ್ಸಿಗೆ ಏನು ಬೇಕು ರೀ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ಕ್ಲೈಂಟ್ ಸರ್ವಿಸ್. ನಾನಿಲ್ಲಿ ಕಷ್ಟಪಟ್ಟು ಇಲ್ಲಿ ಲಾಗಿಂಗ್ ಮಾಡ್ತಿದ್ದೀನಿ, ಚಿಂತಿಲ್ಲ ಏನಿಲ್ಲ, ಅದಂತಲ್ಲ ಚಿಂತಿಲ್ದನಿಗೆ ಸಂತೆಲ್ಲ ನಿದ್ದೆ ಅನ್ನಂಗೆ. ಒಟ್ಟು ಜರ್ನಿಯಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಮೇಯ್ಕಂತಿರ್ಬೇಕು ನೋಡಿ, ಇಕ್ಕಿ ಅದವ ಒಟ್ಟು ತಿಂತಿರ್ತಾಳೆ, ಮತ್ತು ಒಟ್ಟು ಕೆಡ್ತಾವ ಅಂತ ಕುಂದಿರ್ತಾಳೆ. ಆಮೇಲೆ 4 days ಮಾತ್ರ ಹಾರಿಬಲ್ ಎಕ್ಸ್ಪೀರಿಯನ್ಸ್ಗಳು ತುಂಬ ಇದಾವೆ, ಹೌದಿಲ್ಲ? ನಿನ್ ಸಂಬಂಧ? ನನ್ನ ಸಂಬಂಧ. ಹಿಂಗೆ ನೋಡಿದಲ್ಲ ಹೆಂಗೆ ತಿನ್ನಕತ್ತಿದ್ದೆ, ಹಂಗೆ ತಿಂದ್ರೆ ಮತ್ತೆ ಇನ್ನೇನು ಆಗೋಲ್ಲ. ಸೊ ಕಂಪ್ಲೀಟ್ಲಿ 4 days ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ನಾವು ಇಲ್ಲಿಂದ ಸ್ಟಾಪ್ ಮಾಡ್ಕೊಂಡು ಮೋಸ್ಟ್ಲಿ ನಡುವೆ ಎಲ್ಲಾದರೂ ಊಟಕ್ಕೆ ನಿಲ್ಲಿಸ್ತಾರೆ, ಅದ್ರದ್ದು ಒಂದು ವಿಡಿಯೋ ಬೈಟ್ ತೊಗೊತೀನಿ. ಆ ನಂತರ ಕಂಪ್ಲೀಟ್ ಬ್ಯಾಕ್ ಟು ಹುಬ್ಳಿ. ಪ್ಲಸ್ ನಾನು ಕನ್ಸ್ಟ್ರಕ್ಷನ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಂದರೆ ಕನ್ಸ್ಟ್ರಕ್ಷನ್ ಸೀರೀಸ್ ಇನ್ ಸೆನ್ಸ್ ನಂದು ಕನ್ಸ್ಟ್ರಕ್ಷನ್ ಡೇ ಟು ಡೇ ಲೈಫ್ ಹಿಂಗಲ್ಲಿ ಲಾಗಿಂಗೆಲ್ಲ, ಅಂದರೆ ಯಾವ ರೀತಿ ಇದು ಏನೋ ಯಾವ ರೀತಿ ಆದಂಥ ನಮ್ಮದು ಡೈಲಿ ರೂಟೀನ್ ಹೇಗಿರುತ್ತೆ, ಕನ್ಸ್ಟ್ರಕ್ಷನ್ ಡೇಸ್ ಹೇಗಿರುತ್ತೆ, ಆಮೇಲೆ ನಮ್ಮದು ಆಫೀಸ್ ಕೂಡ ರಿನೋವೇಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಯಾವ ರೀತಿಯಿಂದ ಫಸ್ಟ್ ಡೇ 1ಇಂದನೂ ಕಂಪ್ಲೀಟಾಗಿ ನಾನು ಪ್ರೊಸೆಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ, ಫಾಲೋ ಮಾಡ್ತಾ ಬನ್ನಿ.